ಯಾರನ್ನೂ ಒಳಗೆ ಬಿಡಬಾರದೆಂದು ದೇವಿಯವರ ಅಪ್ಪಣೆಯಾಗಿದೆ. ಆಮೇನಿ ಬಾಗಿಲ ತೆಗೆಯೇ ಗೊಂಬೆ ಆಟ ನಡೆಸ್ತಾ ಇದ್ದೀರಾ ಮೈಸೂರಲ್ಲಿ. ಇದು ಸೂತ್ರದ ಗೊಂಬೆ ಆಟ ಅಂತ ಹೇಳಿ ಕರ್ನಾಟಕದ ಒಂದು ಯುನಿಕ್ ಸ್ಟೈಲು ಗೊಂಬೆ ಆಟ. ಆ್ಯಕ್ಚುಲಿ ಗೊಂಬೆ ಆಟ ಅನ್ನೋದು ನಮ್ಮ ಭಾರತೀಯ ಪರಂಪರಾಗತ ಕಲೆಗಳಲ್ಲಿ ಇದು ಒಂದು ಆರ್ಟ್ ಫಾರ್ಮು, ಕಲೆ ಅಂತ ಹೇಳಬಹುದು. ಟ್ರೈನಿಂಗನ್ನು ಕೊಟ್ಟು ಗೊಂಬೆ ಆಟವನ್ನು ಹೇಗೆ ಆಡಿಸೋದು ಮತ್ತು ಗೊಂಬೆಗಳನ್ನ ಹೇಗೆ ತಯಾರಿ ಮಾಡೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತೀವಿ. ಆಸಕ್ತಿಯಿಂದ ಬಂದವರು ನಮ್ಮ ತಂಡದಲ್ಲಿ ಸೇರ್ಕೋಬೋದು. ಇದಕ್ಕೆ ಯಾವುದೇ ಥರದ ಫೀಸ್ ಇರಲ್ಲ, ಏನೂ ಇರಲ್ಲ. ಸೊ ಫ್ರೀಯಾಗಿ ನಾವು ಉಚಿತವಾಗಿ ಹೇಳ್ಕೊಡ್ತೀವಿ ಆ್ಯಂಡ್ ಅವ್ರು ಕಲಿಬೋದು. ನಮಸ್ಕಾರ ವರ್ಲ್ಡ್, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಆಶಿಗೌಡ ಯೂಟ್ಯೂಬ್ ಚಾನಲ್. ಬನ್ನಿ ಗೊಂಬೆ ಆಟ ನೋಡೋಣ. ವೆಲ್ಕಮ್. ಸರ್ ನಮಸ್ತೆ. ನಮಸ್ಕಾರ. ಬೊಂಬೆ ಆಟ ನಡೆಸ್ತಾ ಇದ್ದೀರಾ ಮೈಸೂರಲ್ಲಿ. ಸೊ ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ಬೋದಾ? ಅವಶ್ಯವಾಗಿ. ಇದು ಸೂತ್ರದ ಗೊಂಬೆ ಆಟ ಅಂತ ಹೇಳಿ ಕರ್ನಾಟಕದ ಒಂದು ಯುನಿಕ್ ಸ್ಟೈಲು ಗೊಂಬೆ ಆಟ. ಆ್ಯಕ್ಚುಲಿ ಗೊಂಬೆ ಆಟ ಅನ್ನೋದು ನಮ್ಮ ಭಾರತೀಯ ಪರಂಪರಾಗತ ಕಲೆಗಳಲ್ಲಿ ಇದು ಒಂದು ಆರ್ಟ್ ಫಾರ್ಮು, ಕಲೆ ಅಂತ ಹೇಳಬಹುದು. ಇದು ನಾನು 5th ಜನರೇಷನ್ ಆರ್ಟಿಸ್ಟು. ನನ್ನ ತಾಯಿಯವರ ಮುತ್ತಾತ ಇದನ್ನು ಶುರು ಮಾಡಿದವರು. ನಮ್ಮ ತಾಯಿಯವರ ಸೋದರ ಮಾವ ನನಗೆ ಇದನ್ನು ಹೇಳಿಕೊಟ್ಟರು. ಮೈಸೂರಿನಲ್ಲಿ ಸರಿಸುಮಾರು ಒಂದು 80 ವರ್ಷದಿಂದ ಯಾವುದೇ ಗೊಂಬೆ ಆಟದ ತಂಡಗಳಿರಲಿಲ್ಲ. ಇದು ನಶಿಸಿ ಹೋಗ್ತಾ ಇರತಕ್ಕಂಥ ಕಲೆಯಾದ್ದರಿಂದ ಇದನ್ನು ನಾವು ರಿವೈವ್ ಮಾಡಬೇಕು ಅಂತ ಉದ್ದೇಶ ಮಾಡಿ ಈ ಗೊಂಬೆ ಆಟನ ನಾನು ಕಲ್ತ್ಕೊಂಡು ಈಗ ಮೈಸೂರಿನಲ್ಲಿ ಒಂದೇ ಒಂದು ಏಕೈಕ ಪಪೆಟ್ ಥಿಯೇಟ್ರ್ ಮಾಡಿದ್ದೀವಿ, ಮೈಸೂರು ಪಪೆಟ್ ಥಿಯೇಟ್ರ್ ಅಂತ ಹೇಳಿ. ನಾವು ಈ ಒಂದು ಭಾಗವತದ ಪುರಾಣದ ಕಥೆಗಳನ್ನು ಸದ್ಯಕ್ಕೆ ನಾವು ಈಗ ಹೇಳ್ತಾ ಇದ್ದೇವೆ. ಶ್ರೀಕೃಷ್ಣ ಪಾರಿಜಾತ, ಶ್ರೀಕೃಷ್ಣ ತುಲಾಭಾರ, ನರಕಾಸುರ ವಧೆ ಅಂಥೇಳಿ ಮತ್ತು ಹನುಮದ್ ವಿಲಾಸ ಅಂಥೇಳಿ ಮುಂದಿನ ಕಥೆಯನ್ನು ಮಾಡ್ತಾ ಇದ್ದೇವೆ. ಈ ರೀತಿ ಗೊಂಬೆ ಆಟಗಳನ್ನು ಆಡಿಸ್ತಾ ಇದ್ದೇವೆ. ಈ ಕಲೆಯನ್ನು ಉಳಿಸ್ಬೇಕು ಮತ್ತು ಬೆಳೆಸಬೇಕು ಮತ್ತು ನಮ್ಮ ಜನಕ್ಕೆ ಇದರ ಪರಿಚಯ ತಿರ್ಗ ಮಾಡಿಕೊಡ್ಬೇಕು ಅಂಥೇಳಿ ನಮ್ಮ ಮಹತ್ತರಾದಂಥ ಉದ್ದೇಶ. ಮಾತು ಬರದೇ ಇರತಕ್ಕಂಥ ಮೂಕು ಗೊಂಬೆಗಳಲ್ಲಿ ಅಭಿನಯ ಮಾಡಿಸ್ಬೇಕು. ಹಿಂದುಗಡೆ ಇರ್ತಕ್ಕಂಥ ಸೂತ್ರಧಾರ ಬಹಳ ವಿಶೇಷವಾಗಿ ಅವನು ಸಾಹಿತ್ಯನೂ ಗೊತ್ತಿರಬೇಕು, ಡ್ಯಾನ್ಸು ಗೊತ್ತಿರಬೇಕು, ಅವನಿಗೆ ಹಾಡು ಬಗ್ಗೆ ನಿಗಾ ಇರಬೇಕು, ಡೈಲಾಗ್ಸ್ ಬಗ್ಗೆ ನಿಗಾ ಇರಬೇಕು. ಅವನ ಜೊತೆಗೆ ಗೊಂಬೆ ಇಟ್ಕೊಂಡು ಆ್ಯಕ್ಟಿಂಗು ಮಾಡಬೇಕು. ಈ ಗೊಂಬೆಗಳನ್ನು ನಾವು ಮೌನವಾಗಿರ್ತಕ್ಕಂಥ ಗೊಂಬೆಗಳ ಕೈಲಿ ಮಾತಾಡಿಸೋದು ಇದೊಂದು ದೊಡ್ಡ ಚಾಲೆಂಜಿಂಗ್. ಇದು ಅದರೊಳಗೆ ನಾವು ಮಾಡ್ತಕ್ಕಂಥ ಕಥೆಗಳೆಲ್ಲ ಪೌರಾಣಿಕ ಕಥೆಗಳೇ ಆದ್ದರಿಂದ ಆ ಪೌರಾಣಿಕ ಕಥೆಗಳಿಗೆ ನಾವು ರೆಕಾರ್ಡೆಡ್ ನಮ್ಮ ಒಂದು ಈಗ ಸದ್ಯಕ್ಕೆ ನಾವು ಇಟ್ಕೊಂಡಿದ್ದೇವೆ ಕಥೆಗಳನ್ನು. ಆ ಒಂದು ಡೈಲಾಗ್ ವೈಸು ಗೊಂಬೆಗಳು ಬಂದು ಮಾತಾಡಿ ಆ ಸೀನ್ ವೈಸು ಗೊಂಬೆಗಳು ಈ ಶೋಗಳನ್ನು ಮಾಡ್ತಕ್ಕಂಥದ್ದು. ಇದು ಬ್ಯಾಕ್ ಸ್ಟೇಜಲ್ಲಿ ನಾವು ನೋಡ್ತಾ ಇದ್ದೇವೆ ನೋಡಿ. ಇದು ಸ್ಕ್ರೀನು, ಈ ಗೊಂಬೆ ಆಡಿಸ್ತಕ್ಕಂಥ ಸ್ಕ್ರೀನ್ ಇದು ಮಾಮೂಲಿ ಸ್ಕ್ರೀನು ತೆಗೆಯೋದಕ್ಕೆ ಮಾಡೋದಕ್ಕೆ. ಇದು ಇಲ್ಲಿ ಗೊಂಬೆಗಳನ್ನೆಲ್ಲ ನೀವು ನೋಡ್ಬೋದು. ನಾವು ನೇತು ಹಾಕ್ಕೊಂಡಿದ್ದೇವೆ, ಈಗ ಅನುಕೂಲ ಮಾಡ್ಕೊಂಡಿದ್ದೇವೆ. ಹಿಂದೆ ಇಷ್ಟೊಂದಾರಿ ಅನುಕೂಲ ಇರ್ತಿರಲಿಲ್ಲ. ಇವಾಗ ಸ್ವಲ್ಪ ನಾವು ಮಾಡರ್ನೈಸ್ ಮಾಡ್ಕೊಂಡ್ಮೇಲೆ ಗೊಂಬೆಗಳನ್ನು ನೇತು ಹಾಕ್ಕೊಳ್ಳೋ ಥರ ಮಾಡಿಕೊಂಡು ಈ ಗೊಂಬೆಗಳನ್ನು ಇಲ್ಲಿಂದ ಆರಿಸ್ಲಿಕ್ಕೆ ಅನುಕೂಲ ಮಾಡೋ ಥರ ನಾವು ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತೀವಿ. ಕೃಷ್ಣ ನಮ್ಮ ಈಗಿನ ಕಥೆಗಳಲ್ಲಿ ನಮಗೆ ಇವನೇ ಹೀರೋ, ಕೃಷ್ಣ ಪರಮಾತ್ಮನೇ ಹೀರೋ, ಅದನ್ನು ಮಾಡ್ತಾಯಿದ್ದೇವೆ. ಸತ್ಯಭಾಮೆ ಕೃಷ್ಣನ 8ನೇ ಹೆಂಡತಿ. ಅವಳು ಕೃಷ್ಣನಿಗೆ ಅಷ್ಟಭಾರ್ಯ ಅಂತ ಹೇಳಿ ಕರೀತಾರೆ. 8 ಜನ ಹೆಂಡತಿಯರು. ರುಕ್ಮಿಣಿ ದೊಡ್ಡವಳು, ಸತ್ಯಭಾಮೆ ಚಿಕ್ಕವಳು. ಸತ್ಯಭಾಮೆ ಸುಂದರವಾಗಿರ್ತಕ್ಕಂಥವಳು. ಅವಳ ಆಧಾರದ ಮೇಲೆ ಭಾಗವತ ಪುರಾಣದಲ್ಲಿ ಬರ್ತಕ್ಕಂಥ ಕಥೆಗಳನ್ನು ನಾವು ಮಾಡ್ತಾ ಇರೋದ್ರಿಂದ ಅವಳ ಒಂದು ಆಧಾರವೇ ಜಾಸ್ತಿ ಇರುತ್ತೆ. ಸತ್ಯಭಾಮನ ಕಥೆಯನ್ನು ನಾವು ಹೇಳ್ತಾ ಹೋಗ್ತೇವೆ. ಹಾಗೆ ಇಲ್ಲಿ ರುಕ್ಮಿಣಿ, ಆರತಿ ಗೊಂಬೆ, ನಾರದ, ಇಂದ್ರ, ಸತ್ಯಭಾಮೆಯ ಒಂದು ಅವಳು ಸಖಿ ಇರ್ತಾಳೆ, ಕಾಮಲೇಖೆ ಅಂತ ಅವಳು. ಈ ಗೊಂಬೆ ಕತೆ ಹೇಳಬೇಕಾದ್ರೆ ಇದಕ್ಕೊಂದು ವಿಶೇಷವಾದಂಥ ಸೂತ್ರಧಾರ ಅಂತ ಇರ್ತಾನೆ. ಅವನು ಬಂದು ಮೊದಲು ಕತೆ ಹೇಳ್ತಾನೆ, ಏನು ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಅಂತ. ಈ ಸೂತ್ರಧಾರ. ಹಾಗೆ ಕೊರವಂಜಿ, ಬ್ರಾಹ್ಮಣರು ಬರ್ತಾರೆ. ಆಮೇಲೆ ಅದು ರಾಕ್ಷಸರ ಕ್ಯಾರೆಕ್ಟ್ರು, ಒಂದು ನರಕಾಸುರ ಮತ್ತು ಮುರಾಸುರ, ಅದು ಹೋಮ ಮಾಡ್ತಕ್ಕಂಥ ಋಷಿಗಳು, ಅವನು ಬಲರಾಮ ಮತ್ತು ಇದು ಶುಚಿದೇವಿ. ಹೀಗೆ ಈ ದೇವತೆಗಳನ್ನು ನಾವು ಮಾಡಿಕೊಂಡು ನಮಗೆ ಜೊತೆಗೆ ಇದಕ್ಕೆ ಪ್ರಾಪ್ಸ್ ಬೇಕಾಗುತ್ತೆ. ಇಂದ್ರನ ಜೊತೆಗೆ ಹೋಗ್ತಕ್ಕಂಥ ಜಾಗದಲ್ಲಿ ಪ್ರಾಪ್ಸ್ ಆನೆ ಇಟ್ಕೋತೀವಿ ಮತ್ತು ಕೊರವಂಜಿಗೆ ಕೊಡೋದಕ್ಕೆ ಬಾಗಿನ ಸಾಮಾನುಗಳೆಲ್ಲ ಇಟ್ಕೋತೀವಿ. ಈ ರೀತಿ ಈ ಕಥೆಗಳನ್ನು ನಾವು ಮುಂದುವರಿಸೋದಕ್ಕೆ ಹೊಮ್ಮಿಕೊಂಡ ಇದ್ರ ಪ್ರಾಪ್ಸ್ ಎಲ್ಲ ನಾವು ಏನೇನು ಬೇಕು ಇವತ್ತಿನ ಕಾಲಕ್ಕೆ ತಕ್ಕ ಹಾಗೆ ಮಾಡಿಕೊಂಡು ಆ ಹಳೆ ಟ್ರೆಡಿಷನನ್ನು ಉಳಿಸ್ಕೊಂಡು ಇವತ್ತಿನ ಮಕ್ಕಳಿಗೆ ಇದನ್ನು ಹೊಸತನ್ನು ಹೇಳ್ಕೊಡ್ಬೇಕು ಅನ್ನೋದು
ಒಂದು ಪ್ರಯತ್ನಪೂರ್ವಕವಾಗಿ ಮಾಡ್ತಾ ಇದ್ದೀವಿ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಯೇ ಅಗಜಾನನ ಆದಿಯಲ್ಲಿ ಧರ್ಮರಾಯ ಪೂಜಿಸಲು ನಿಮ್ಮ ಪಾದ, ಆದಿಯಲ್ಲಿ ಧರ್ಮರಾಯ ಪೂಜಿಸಲು ನಿಮ್ಮ ಪಾದ, ಸಾಧಿಸಿದ ರಾಜ್ಯ ಗಣನ ಪೂಜೆ ಮಾಡೋಣ ಬನ್ನಿ ವಿಘ್ನವ ಕಳೆಯೆಂದು, ಪೂಜೆ ಮಾಡೋಣ ಬನ್ನಿ ವಿಘ್ನವ ಕಳೆಯೆಂದು, ಗಂಧ ಪುಷ್ಪ ಧೂಪ ದೀಪಗಳಿಂದ ಪೂಜೆ ಮಾಡೋಣ ಬನ್ನಿರೆ ಗಣನಾಥನ ಪೂಜೆ ಮಾಡೋಣ ಬನ್ನಿರೆ. ಹಾರವ ಅರ್ಪಿಸುತ್ತ ನಾರಿಯರೆಲ್ಲ ರಾಗವ ಪಾಡುತ್ತ, ಹಾರವ ಅರ್ಪಿಸುತ್ತ ನಾರಿಯರೆಲ್ಲ ರಾಗವ ಪಾಡುತ್ತ ಪೂಜೆ ಮಾಡೋಣ ಬನ್ನಿರೆ ಗಣನಾಥನ ಪೂಜೆ ಮಾಡೋಣ ಬನ್ನಿರೆ, ಪೂಜೆ ಮಾಡೋಣ ಬನ್ನಿ ವಿಘ್ನವ ಕಳೆಯೆಂದು, ಗಂಧ ಪುಷ್ಪ ಧೂಪ ದೀಪಗಳಿಂದ ಪೂಜೆ. ಆಡುವ ಬಾರುಪಿಣಿ ಪಗಡೆಯ ನಾಡುವ ಬಾರುಪಿಣಿ, ಹಾಸನು ಹಾಸಿ ದಾಳವ ಬೀಸಿ ಕೂಡುವೆ ಜೋಡಿ ಕಾಯನು ನಾನು, ಹಾಸನು ಹಾಸಿ ದಾಳವ ಬೀಸಿ ಕೂಡುವೆ ಜೋಡಿ ಕಾಯನು ನಾನು. ಆಡುವ ಬಾರುಪಿಣಿ ಪಂದ್ಯ ಏನೆಂದು ಹೇಳೋ ಸ್ವಾಮಿ, ಬರುವೆನು ಆಟಕ್ಕೆ ಕೇಳೋ ಸ್ವಾಮಿ, ಪಂದ್ಯ ಏನೆಂದು ಹೇಳೋ ಸ್ವಾಮಿ, ಬರುವೆನು ಆಟಕ್ಕೆ ಕೇಳೋ ಸ್ವಾಮಿ. ಆಡುವ ಬಾರುಪಿಣಿ ಪಗಡೆಯ ನಾಡುವ ಬಾರುಪಿಣಿ. ನಾರಾಯಣ ನಾರಾಯಣ. ಮಹಾಮುನಿಗಳಿಗೆ ನಮೋ ನಮಃ. ಜಗತ್ಪಾಲಕ ದಂಪತಿಗಳಿರ ನಿಮಗೆ ಮಂಗಳವಾಗಲಿ. ನಾರದ ಮಹಾಮುನಿಗಳೇ, ತಮ್ಮ ಆಗಮನದಿಂದ ಸಂತಸಗೊಂಡೆವು. ವಿಶೇಷ ವಿಷಯವೇನಾದರೂ ಉಂಟೆ? ವಿಶೇಷವೇನೆಂದು ಹೇಳಲಿ ಕೃಷ್ಣ? ಸ್ವರ್ಗದಲ್ಲಿ ನಡೆದ ಪಶುಪತಿ ಪೂಜೆಯನ್ನು ನೋಡಿ ಸಂತೋಷಪಟ್ಟು ಬರುತ್ತಿರಲು ನೀವುಗಳು ಸಂತೋಷದಿಂದ ಇರುವುದನ್ನು ಕೇಳಿ ನಿಮ್ಮನ್ನೂ ನೋಡಿ ಹೋಗೋಣವೆಂದು ಬಂದೆ. ನಿಮ್ಮ ಕೈಯಲ್ಲಿರುವುದು ಯಾವ ಪುಷ್ಪ ಮಹಾಮುನಿಗಳೇ? ಓಹೋ, ಇದೋ ಇಂದ್ರ ನನಗೆ ಪರಶಿವನ ಪ್ರಸಾದವೆಂದು ಕೊಟ್ಟ ಪಾರಿಜಾತ ಪುಷ್ಪ. ಇದನ್ನು ಧರಿಸಿದವರ ಇಷ್ಟಾರ್ಥ ಕೂಡಲೇ ಕೈಗೊಡುವುದು. ಕೃಷ್ಣ, ಇದನ್ನು ನಿನ್ನ ಕೈಯಿಂದಲೇ ರುಕ್ಮಿಣಿ ದೇವಿಗೆ ಮುಡಿಸು. ರುಕ್ಮಿಣಿ, ಮುನಿಗಳ ಇಚ್ಛೆಯಂತೆ ಇದನ್ನು ನೀನು ಮುಡಿದುಕೋ. ರುಕ್ಮಿಣಿ ದೇವಿ, ನೀನು ಮಾಡಿದ ವ್ರತಕ್ಕೆ ಸತ್ಯಭಾಮೆ ಬಂದಿಲ್ಲವಲ್ಲ? ಅಥವಾ ಅವಳನ್ನು ನೀನು ಕರೆದೇ ಇರಲಿಲ್ಲವಾ? ನಾನೇ ಹೋಗಿ ಕರೆದಿದ್ದೆ, ಆದರೆ ಕಾರಣಾಂತರಗಳಿಂದ ಬರಲಾಗಲಿಲ್ಲವೆಂದು ಹೇಳಿ ತನ್ನ ಸಖಿಯಾದ ಈ ಕಾಮಲೇಕೆಯನ್ನು ಕಳಿಸಿದ್ದಾಳೆ. ಏನೆಂದು ಹೇಳಿದೆ? ಪಟ್ಟದ ರಾಣಿ ನೀನೇ ಹೋಗಿ ಕರೆದರೂ ಬಾರದೆ ತನ್ನ ಸಖಿಯನ್ನು ಕಳಿಸಿದಳೆ. ಎಷ್ಟೇ ಆಗಲಿ ಸವತಿ ಮಾತ್ಸರ್ಯ ಅಲ್ಲವೇ? ನಾರದ ಮಹಾಮುನಿಗಳೇ, ಸುಮ್ಮನಿರಿ. ಈಗೇಕೆ ಆ ಸತ್ಯಭಾಮಿಯ ವಿಷಯ? ಓ, ನೀನು ಹೇಳುವುದು ಚೆನ್ನಾಗಿದೆ ಕೃಷ್ಣ. ಆದಿಲಕ್ಷ್ಮಿ ಸ್ವರೂಪಳಾದ ರುಕ್ಮಿಣೀ ದೇವಿಯೇ ಹೋಗಿ ಕರೆದರೂ ಬಾರದಿರಬೇಕಾದರೆ ಆಕೆಯ ಗರ್ವ ಎಷ್ಟಿರಬಹುದು? ನೀನೇನಾದರೂ ಹೇಳು ಕೃಷ್ಣ. ರುಕ್ಮಿಣಿಯ ಮುಖದಲ್ಲಿ ಇರುವ ಕಳೆ ಆ ಸತ್ಯಭಾಮೆಯಲ್ಲಿಲ್ಲ. ಅವಳೊಂದು ಜಂಬದ ಹೆಂಗಸು. ಆದ್ದರಿಂದಲೇ ಸರ್ವಾರ್ಥ ಸಿದ್ಧಿಯನ್ನು ಕೊಡುವ ಈ ಪಾರಿಜಾತ ಪುಷ್ಪ ಅವಳಿಗೆ ದಕ್ಕದೆ ಈ ರುಕ್ಮಿಣೀ ದೇವಿಗೆ ದೊರೆತದ್ದು. ಈ ಬಡಜೋಗಿ
ಪಾರಿಜಾತ ಪುಷ್ಪವನ್ನು ರುಕ್ಮಿಣಿಗೆ ಕೊಡಿಸಿದ್ದೂ ಅಲ್ಲದೆ ನನ್ನ ಒಡತಿ ಸತ್ಯಭಾಮಿಯನ್ನು ಜಂಬದ ಹೆಂಗಸು ಎಂದು ನಿಂದಿಸಿದ. ನಾನೀಗಲೇ ಹೋಗಿ ಈ ವಿಷಯವನ್ನ ಸತ್ಯಭಾಮಿಗೆ ತಿಳಿಸ್ತೇನೆ. ರುಕ್ಮಿಣಿ ನನ್ನ ನಾಥನನ್ನು ತನ್ನ ಮನೆಯಲ್ಲಿಯೇ ಉಳಿಸಿಕೊಂಡಿರುವಳು. ನಾನಾತನ ಮುಖವನ್ನು ನಿನ್ನೆಯಿಂದಲೂ ನೋಡಿಯೇ ಇಲ್ಲ. ಶ್ರೀಕೃಷ್ಣ ಧರಿಸಿದ ಕೊರವಂಜಿ ರೂಪ ಸಿರಿದೇವಿ ಭಾಮೆಗೆ ಕಳೆಯಲು ಕೋಪ. ಶ್ರೀಕೃಷ್ಣ ಧರಿಸಿದ ಕೊರವಂಜಿ ರೂಪ ಕೊರವಂಜಿ ರೂಪ ಕೊರವಿ ಮಣಿ ಮಾತನು ನುಡಿಯೂತ ಕೊರವಿ ಕಣಿಯ ಹೇಳಲು ಹೊರಟಳು ಕೊರವಿ. ಮಣಿ ಮಾತನು ನುಡಿಯೂತ ಕೊರವಿ ಕಣಿಯ ಹೇಳಲು ಹೊರಟಳು. ಮಾರನ ಬಾಣವು ನೆಟ್ಟಿದೆ ಮನದಲ್ಲಿ ಬಾರಲು ಮುರವೈರಿ ಏಕೋ. ಮಾರನ ಬಾಣವು ನೆಟ್ಟಿದೆ ಮನದಲ್ಲಿ ಬಾರಲು ಮುರವೈರಿ ಏಕೋ. ತಾಳಲಾರೆನು ತಾಪ ಬಾಳಲಾರೆನು ನಾನು ಕೇಳದು ಮುರಳಿಯ ಗಾನವು ಏಕೋ. ಕೇಳದು ಮುರಳಿಯ ಗಾನವು ಏಕೋ. ಮಾರನ ಬಾಣವು ನೆಟ್ಟಿದೆ ಮನದಲ್ಲಿ ಬಾರಲು ಮುರವೈರಿ ಏಕೋ. ಬಟ್ಟೆ ಪೀತಾಂಬರ ಬಟ್ಟು ಬೈತಲೆಯ ತೊಟ್ಟ ಮುತ್ತು ರತ್ನ ಬಳೆಯ. ಬಟ್ಟೆ ಪೀತಾಂಬರ ಬಟ್ಟು ಬೈತಲೆಯ ತೊಟ್ಟ ಮುತ್ತು ರತ್ನ ಬಳೆಯ. ಸೊಗಸಿನ ಸಿಂಗಾರ ಬಗೆಯಗೆ ನನಗಿಂದು ಕಗವಾಹನ ತಾನು ಬಾರನು ಏಕೋ. ಕಗವಾಹನ ತಾನು ಬಾರನು ಏಕೋ. ಮಾರನ ಬಾಣವು ನೆಟ್ಟಿದೆ ಮನದಲ್ಲಿ ಬಾರನು ಮುರವೈರಿ ಏಕೋ. ಅಣಿ ಬೇಡಿ ಕೊಂಬೆನು ನಾನು ಬಾರೆನ್ನ ಮುದ್ದು ರಾಣಿ ಭಾಮೇನಿ ಬಾಗಿಲ ತೆಗೆಯೇ. ಕೇಳೆಂದ ರಾಣಿ ಭಾಮೇನಿ ಬಾಗಿಲ ತೆಗೆಯೇ. ಮನೆಯಲ್ಲಿ ಕಳೆಯಿಲ್ಲ ಮನದಲ್ಲಿ ಬೆಳಕಿಲ್ಲ. ಮನೆಯಲ್ಲಿ ಕಳೆಯಿಲ್ಲ ಮನದಲ್ಲಿ ಬೆಳಕಿಲ್ಲ. ಕಳುಗಿನ ನುಡಿಗೆ ಮರುಳಾಗುವವಳಲ್ಲ. ಕಳುಗಿನ ನುಡಿಗೆ ಮರುಳಾಗುವವಳಲ್ಲ. ಬಾಗಿಲನ ತೆಗೆಯಲಾರೆ ಹೇಳೋ ನೀನಾರು ಬಾಗಿಲನ ತೆಗೆಯಲಾರೆ. ಓಹೋ, ನನ್ನನ್ನು ಯಾರು ಎಂದು ಕೇಳುತ್ತೀಯಾ? ಹೇಳುವೆನು ಕೇಳು. ನೀರೊಳ್ಳು ಮುಳ್ಳುಗಿ ನಿಗಮ ಚೋರನ ಗೆದ್ದ ನೀರಜಾಕ್ಷನೆ ಭಾಮೆ ನಾನು. ನೀರಜಾಕ್ಷನೆ ಭಾಮೆ. ನೀರೊಳ್ಳು ಮುಳ್ಳುಗಿ ನಿಗಮ ಚೋರನ ಗೆದ್ದ ನೀರಜಾಕ್ಷನೆ ಭಾಮೆ ನಾನು. ನೀರಜಾಕ್ಷನೆ ಭಾಮೆ. ನಾರುವ ಮೈಯನು ಎನ್ನಲಿ ತೋರದೆ ಸಾರು ಸಾರು ನಿದೂರ ರಂಗ. ಸಾರು ಸಾರು ನಿದೂರ. 16,108 ಸುಧತೀರ ಬದಿಯೊಳಗಿಟ್ಟೆನೆ ಭಾಮೆ ನಾನು. ಬದಿಯೊಳಗಿಟ್ಟೆನೆ ಭಾಮೆ. ಹದನಕ್ಕೆ ಬಾರದ ಮಾತುಗಳೇತಕ್ಕೆ ವದನ ಮುಚ್ಚಿಕೊಂಡು ಹೋಗೋ ರಂಗ. ವದನ ಮುಚ್ಚಿಕೊಂಡು ಹೋಗೋ. ಭಾಮೆ, ಇಷ್ಟು ವಿಧವಾಗಿ ಕೇಳಿಕೊಂಡರೂ ನಿನಗೆ ಕರುಣೆ ಬಾರಲಿಲ್ಲವೇ? ನಾನು ಮಾಡಿದ ಅಪರಾಧವಾದರೂ ಏನು? ಓಹೋ, ಅಪರಾಧ ಏನು ಅಂತ ಹೇಳಬೇಕೇನು? ಹೇಳ್ತೀನಿ ಕೇಳಿ. ಪಾರಿಜಾತ ಪುಷ್ಪವನು ಯಾರಿಗೆ ಕೊಟ್ಟೆ? ಬೇಗ ಹೇಳೋ ಪಾರಿಜಾತ ಪುಷ್ಪವನು ಯಾರಿಗೆ ಕೊಟ್ಟೆ? ಅಲ್ಲೊಂದು ಮಾತು ಇಲ್ಲೊಂದು ಮಾತು ಬಲ್ಲೆನು ನಿನ್ನಯ ಸಲ್ಲದ ನುಡಿಯ. ಅಲ್ಲೊಂದು ಮಾತು ಇಲ್ಲೊಂದು ಮಾತು ಬಲ್ಲೆನು ನಿನ್ನಯ ಸಲ್ಲದ ನುಡಿಯ. ನಿಲ್ಲನೆ ಹೊರಡ ನಿನ್ನರ ಮನೆಗೆ ನಲ್ಲೆ ರುಕ್ಮಿಣಿ ಕಾದಿರುವೆಡೆಗೆ. ಪಾರಿಜಾತ ಪುಷ್ಪವನು ಯಾರಿಗೆ ಕೊಟ್ಟೆ? ಬೇಗ ಹೇಳ ಪಾರಿಜಾತ ಪುಷ್ಪವನು ಯಾರಿಗೆ ಕೊಟ್ಟೆ? ನೀನೇ ನನ್ನ ಅರಗಿಣಿ ಎಂದು ನಾನೇ ನಿನ್ನ ದಾಸನು ಎಂದು. ನೀನೇ ನನ್ನ ಅರಗಿಣಿ ಎಂದು ನಾನೇ ನಿನ್ನ ದಾಸನು ಎಂದು. ಮೋಸದ ಮಾತ ಎನ್ನಳು ನುಡಿದು ಭಾಷೆಯ ನೀಡುವೆ ರುಕ್ಮಿಣಿ ರಾಣಿಗೆ. ಪಾರಿಜಾತ ಪುಷ್ಪವನು ಯಾರಿಗೆ ಕೊಟ್ಟೆ?
ಬೇಗ ಹೇಳೋ ಪಾರಿಜಾತ ಪುಷ್ಪವನು ಯಾರಿಗೆ ಕೊಟ್ಟೆ? ಓಹೋ, ಇದಕ್ಕೋ ನಿನಗೆ ಇಷ್ಟೊಂದು ಕೋಪ? ಹೂವೊಂದ ಕೊಟ್ಟೆನೆಂದು ಏಕೆ ನೀ ಸಿಡಿಯುವೆ, ಬೇಕೆ ನಿನಗೆ ಹೇಳು ಭಾಮೆ. ಹೂವೊಂದ ಕೊಟ್ಟೆನೆಂದು ಏಕೆ ನೀ ಸಿಡಿಯುವೆ, ಬೇಕೆ ನಿನಗೆ ಹೇಳು ಭಾಮೆ. ರುಕ್ಮಿಣಿ ರಾಣಿಗೆ ನಾರದ ಮುನಿ ತಂದು, ರುಕ್ಮಿಣಿ ರಾಣಿಗೆ ನಾರದ ಮುನಿ ತಂದು ಕೊಟ್ಟನದನ್ನು ಕೆಳೆ ಜಾಣೆ, ಕೊಟ್ಟನದನ್ನು ಕೆಳೆ ಜಾಣೆ. ಹೂವೊಂದ ಕೊಟ್ಟೆನೆಂದು ಏಕೆ ನೀ ಸಿಡಿಯುವೆ, ಬೇಕೆ ನಿನಗೆ ಹೇಳು ಭಾಮೆ. ಇಂದ್ರನ ವನದಲ್ಲಿ ಬೆಳೆದಿರುವ ತರುವನು ಭಾಮೆ, ಇಂದ್ರನ ವನದಲ್ಲಿ ಬೆಳೆದಿರುವ ತರುವನು ತಂದು ನೆಡುವೆ ನಿನ್ನ ಮನೆಯ ಅಂಗಣದಲ್ಲಿ, ತಂದು ನೆಡುವೆ ನಿನ್ನ ಮನೆಯ ಅಂಗಣದಲ್ಲಿ. ಹೂವೊಂದ ಕೊಟ್ಟೆನೆಂದು ಏಕೆ ನೀ ಸಿಡಿಯುವೆ, ಬೇಕೆ ನಿನಗೆ ಹೇಳು ಭಾಮೆ, ಬೇಕೆ ನಿನಗೆ ಹೇಳು ಭಾಮೆ, ಬೇಕೆ ನಿನಗೆ ಹೇಳು ಭಾಮೆ. ಮಾತಿದು ನಿಜವೇ ಹೇಳೋ ಮೋಹನ ಮುರಳಿ, ಮಾತಿದು ನಿಜವೇ ಹೇಳೋ. ಭಾಷೆಯ ಕೊಡು ನನಗೆ ಮಾತನು ಮೀರೆನೆಂದು, ಭಾಷೆಯ ಕೊಡು ನನಗೆ ಮಾತನು ಮೀರೆನೆಂದು. ನಾರಾಯಣ ನಾರಾಯಣ. ಮಹರ್ಷಿಗಳಿಗೆ ನಮೋ ನಮಃ. ನಿಮಗೆ ಮಂಗಳವಾಗಲಿ. ಏನು ಭಾಮಾದೇವಿ, ನಿನ್ನ ಮುಖದಲ್ಲಿ ಇಷ್ಟೊಂದು ಸಂತೋಷ ಕಾಣುತ್ತಿದೆಯಲ್ಲ? ಪೂಜ್ಯರೇ, ಎಲ್ಲ ತಮ್ಮ ಅನುಗ್ರಹದ ಫಲ. ಅಂದರೆ ನೀವು ರುಕ್ಮಿಣಿಗೆ ಪಾರಿಜಾತ ಪುಷ್ಪವನ್ನು ತಂದು ಕೊಟ್ಟಿದ್ದರಿಂದಲೇ ಅಲ್ಲವೇ ಆರ್ಯಪುತ್ರರು ನನಗೆ ಪಾರಿಜಾತ ವೃಕ್ಷವನ್ನೇ ತಂದು ಕೊಡುತ್ತೇನೆಂದು ವಾಗ್ದಾನ ಮಾಡಿರುವುದು. ಓಹೋ, ವಾಗ್ದಾನ ಮಾಡಿರಬಹುದು, ಆದರೆ ಅದು ಅಷ್ಟು ಸುಲಭ ಸಾಧ್ಯ ಎಂದು ನನಗೆ ಅನಿಸುತ್ತಿಲ್ಲ. ಏನು, ನನಗೆ ಅಸಾಧ್ಯವೇನಾದರೆ? ನೀವೀಗಲೇ ಹೋಗಿ ನನ್ನ ಕೋರಿಕೆಯನ್ನು ಇಂದ್ರನಿಗೆ ತಿಳಿಸಿ, ಅವನು ಅದನ್ನು ಮನ್ನಿಸಿದರೆ ಸರಿ, ಇಲ್ಲದಿದ್ದರೆ ಅವನ ಸೊಕ್ಕಡಗಿಸಿ ಪಾರಿಜಾತ ವೃಕ್ಷವನ್ನೇ ತರುತ್ತೇನೆ. ಕೃಷ್ಣ, ದೇವೇಂದ್ರ ಪಾರಿಜಾತ ವೃಕ್ಷವನ್ನು ತನ್ನ ಪತ್ನಿಗೆ ಪ್ರೀತಿಪೂರ್ವಕವಾಗಿ ಒಪ್ಪಿಸಿದ್ದಾನೆ. ನಿನಗೆ ನಿನ್ನ ನಲ್ಲೆಯ ಮೇಲೆ ಪ್ರೀತಿ ಇರುವಂತೆ ಅವನಿಗೂ ಶಚಿಯ ಮೇಲೆ ಪ್ರೀತಿ ಇಲ್ಲವೇ? ಹೀಗಿರುವಾಗ ಪ್ರಪಂಚದಲ್ಲಿ ಯಾವನಾದರೂ ತನ್ನ ಪತ್ನಿಗೆ ಪ್ರಿಯವಾದ ವಸ್ತುವನ್ನು ಮತ್ತೊಬ್ಬರಿಗೆ ಕೊಡುತ್ತಾನೆಯೇ? ನಾರದರೆ, ನೀವು ದಯವಿಟ್ಟು ಹೋಗಿ ಈ ವಿಚಾರವನ್ನು ಇಂದ್ರನಿಗೆ ತಿಳಿಸಿ, ಮುಂದಿನದನ್ನು ನಾನು ವಿಚಾರಿಸುತ್ತೇನೆ. ಆಗಲಿ ಆಗಲಿ, ನಿನ್ನಿಷ್ಟದಂತೆಯೇ ತಿಳಿಸುತ್ತೇನೆ. ಪರಮ ಪುರುಷ ಹರಿ ನಾರಾಯಣ ಪಾಹಿ ಪರಶೌರಿ. ಪಾರಿಜಾತ ವೃಕ್ಷವನ್ನೇ ಏನು ಮಾಡಲಿ? ಕೃಷ್ಣನಿಗೆ ಇಲ್ಲವೆಂದು ಹೇಗೆ ಹೇಳಲಿ? ಮಹೇಂದ್ರ, ನೀನು ಕೊಡದಿದ್ದರೆ ಅವನು ಶೌರ್ಯದಿಂದಲಾದರೂ ಅದನ್ನು ಪಡೆದೇ ತೀರುತ್ತಾನೆ. ಕೇಳಿದೆಯಾ ನಾಥ, ದೇವೇಂದ್ರನೆಂಬ ಗೌರವ ಇಲ್ಲದೆ ಆ ಮಾನವನು ಎಷ್ಟೊಂದು ಕೊಬ್ಬಿದ್ದಾನೆ. ಬೇಗ ವಜ್ರಾಯುಧವನ್ನು ಹಿಡಿದು ಅವನನ್ನು ನಿಗ್ರಹಿಸು. ದೇವಿ, ಇನ್ನು ನೀನು ಚಿಂತಿಸಬೇಡ. ಕೃಷ್ಣನೇ ಬರಲಿ, ತ್ರಿಮೂರ್ತಿಗಳೇ ಬರಲಿ, ಪಾರಿಜಾತವನ್ನು ನಾನು ಕೊಡುವುದಿಲ್ಲ. ಅದು ನನ್ನ ಮೆಚ್ಚಿನ ರಾಣಿಯದು. ನಾರದರೆ, ನಿಮ್ಮ ಕೃಷ್ಣನಿಗೆ ಹೋಗಿ ಹೇಳಿ, ಇಂದ್ರ ನಿನ್ನ ಕೋರಿಕೆಯನ್ನು ತಿರಸ್ಕರಿಸಿದ್ದಾನೆಂದು. ಹಾಗೆ ಆಗಲಿ, ನಿನ್ನಿಚ್ಛೆ. ನಾರಾಯಣ 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 ನಾರಾಯಣ. ಓಹೋ, ಮಹರ್ಷಿಗಳು ಅತಿ ತ್ವರೆಯಿಂದ ಬಂದಂತೆ ಕಾಣುತ್ತಿರುವುದು. ಇಂದ್ರನು ಏನೆಂದು ಹೇಳಿದನು? ಕೃಷ್ಣ, ಹೇಳುವುದಿನ್ನೇನು? ನಾನು ಮೊದಲೇ ಹೇಳಿರಲಿಲ್ಲವೇ? ಇಂದ್ರ ಪದವಿಯಲ್ಲಿದ್ದುಕೊಂಡು ಮಾನವ ರೂಪನಾದ ನಿನ್ನನ್ನು ಗಣನೆಗೆ ತರುವನೆ, ತನ್ನ ಪತ್ನಿಗೆ ಪ್ರಿಯವಾದ ವಸ್ತುವನ್ನು ಕೊಡುವನೆ. ನೀನು ನಂದನವನಕ್ಕೆ ಬಂದಿರುವುದನ್ನು ಕೇಳಿ ಕಿಡಿಕಿಡಿಯಾಗಿ ವಜ್ರಾಯುಧವನ್ನು ಹಿಡಿದುಕೊಂಡು ಯುದ್ಧಕ್ಕೆ ಹೊರಟಿರುವನು. ಇಂದ್ರನು ಎಷ್ಟು ಕೃತಜ್ಞನಾಗಿರುವನೇನು? ಇರಲಿ, ಅವನ ನಡತೆಗೆ ತಕ್ಕ ಪ್ರತಿಫಲವನ್ನು ಕೊಟ್ಟೇ ಕೊಡುವೆನು. ಭಾಮೆ, ನೀನಿಲ್ಲೇ ಇರು. ನಾನು ಈಗಲೇ ಹೋಗಿ ಆ ದೇವೇಂದ್ರನ ಮದವನ್ನಡಗಿಸಿ ಬರುವೆನು. ಬರುತಿಹನವನು ಐರಾವತವೆರಿ ಸಿರಿಯಲಿ ತಾನು ಸೊಕ್ಕಿನ ಮದವೆರಿ. ಬರುತಿಹನವನು ಐರಾವತವೆರಿ ಸಿರಿಯಲಿ ತಾನು ಸೊಕ್ಕಿನ ಮದ
ಕೊಡೆನು ನಾನು ಪಾರಿಜಾತ ಕೇಳೋ ಕೊಲ್ಲರ ನಂದನ ಜಾತ ಕೇಳೋ ಕೊಲ್ಲರ ನಂದನ ಜಾತ ಬಿಡೆನು ನಾನು ಪಾರಿಜಾತ ಕೇಳೋ ಕಶ್ಯಪ ಮುನಿ ಸಂಜಾತ ಕೇಳೋ ಕಶ್ಯಪ ಮುನಿ ಸಂಜಾತ. ಇಂದ್ರ, ಕೃಷ್ಣನನ್ನು ಯಾರೆಂದು ತಿಳಿದಿರುವೆ? ಆತನೇ ಶ್ರೀಮನ್ನಾರಾಯಣ. ಪಾರಿಜಾತ ವೃಕ್ಷವನ್ನು ಕೊಟ್ಟು ಆತನ ಕ್ಷಮೆ ಕೇಳು. ಕೃಷ್ಣ, ನನ್ನ ಅಪರಾಧವನ್ನು ಮನ್ನಿಸು. ನೀನಾರೆಂದು ಈ ಅಶರೀರವಾಣಿಯಿಂದ ತಿಳಿಯಿತು. ಪಾರಿಜಾತ ವೃಕ್ಷವನ್ನು ಸಂತೋಷದಿಂದ ಕೊಡುತ್ತೇನೆ. ಇದನ್ನು ತೆಗೆದುಕೊಂಡು ಹೋಗಿ ಆ ನಿನ್ನ ಭಾಮಾದೇವಿಗೆ ಕೊಡು. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಮುಕುಟಕ್ಕೆ ಮಂಗಳ ಮತ್ಸ್ಯಾವತಾರಗೆ, ಮುಖಕ್ಕೆ ಮಂಗಳ ಮುದ್ದು ಕೂರ್ಮನಿಗೆ, ನಖಕ್ಕೆ ಮಂಗಳ ಮುದ್ದು ನರಸಿಂಹಗೆ, ಕುಕ್ಷಿಗೆ ಮಂಗಳ ಸಿರಿಕೃಷ್ಣಗೆ, ಸಿರಿಕೃಷ್ಣಗೆ, ಸಿರಿಕೃಷ್ಣಗೆ. ಶ್ರೀಮದ್ ರಮಾರಮಣ ಗೋವಿಂದ ಗೋ, ಲಕ್ಷ್ಮೀ ರಮಣ ಗೋವಿಂದ ಗೋ. ಪಪೆಟ್ ಶೋನ ಟೀಚಿಂಗ್ ಕೂಡ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯಿತು. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್. ಹೌದು ಸರ್, ಇಲ್ಲಿ ನಾವು ಬೊಂಬೆ ಆಟದ ಜೊತೆ ಅದನ್ನು ಕಲಿಯೋ ಆಸಕ್ತಿ ಇರೋವಂಥ ವಿದ್ಯಾರ್ಥಿಗಳಿರ್ಬೋದು, ಇಲ್ಲ ದೊಡ್ಡವ್ರು ಇರ್ಬೋದು, ಮಕ್ಕಳಿರ್ಬೋದು, ಪ್ರತಿಯೊಬ್ಬರಿಗೂ ನಾವು ಹೇಳ್ಕೊಡ್ತೀವಿ. ಅಂದರೆ ಬೊಂಬೆಗಳು ತಯಾರಿ ಮಾಡೋದು ನಾವೇನೆ. ಬೊಂಬೆಗಳು ಹೇಗೆ ಮಾಡೋದು, ಅದಕ್ಕೆ ಹೇಗೆ ಡ್ರೆಸ್ ಹಾಕೋದು, ಅದನ್ನೆಲ್ಲ ಅಲ್ಲಿಂದ ಹಿಡಿದು ಅದನ್ನು ಆಡಿಸೋವರೆಗೂ ಕೂಡ ನಾವು ಅವರಿಗೆ ಪ್ರಾಕ್ಟೀಸನ್ನು ಕೊಡ್ತೀವಿ. ಅದ್ರ ತಯಾರಿಕೆಯೂ ಹೇಳ್ಕೊಡ್ತೀವಿ. ಮತ್ತು ಅದನ್ನು ಆಡಿಸೋದು ಹೆಂಗೆ ಅಂತ ಚಿಕ್ಕ ಮಕ್ಕಳದು ಆಲ್ರೆಡಿ ನಾವು ಒಂದು ಟೀಮ್ ಮಾಡಿದ್ದೀವಿ. 4 ರಿಂದ 5 ವರ್ಷ, 6 ವರ್ಷ, 8 ವರ್ಷದ ಮಕ್ಕಳದ್ದು ಆಲ್ರೆಡಿ ಒಂದು ಟೀಮ್ ಇದೆ. ಅವರೇ ಆಲ್ರೆಡಿ ಒಂದು ಕಥೆಯನ್ನು ಹಾಡಿಸ್ತಾರೆ. ಈ ರೀತಿ ನಾವು ಸಮ್ಮರ್ ಕ್ಯಾಂಪ್ಗಳಲ್ಲಿ, ಸ್ಕೂಲ್ ಕಾಲೇಜ್ಗಳಲ್ಲಿ ಟ್ರೈನಿಂಗನ್ನು ಕೊಟ್ಟು ಗೊಂಬೆ ಆಟವನ್ನು ಹೇಗೆ ಆಡಿಸೋದು ಮತ್ತು ಗೊಂಬೆಗಳನ್ನ ಹೇಗೆ ತಯಾರಿ ಮಾಡೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತೀವಿ. ಆಸಕ್ತಿಯಿಂದ ಬಂದವರು ನಮ್ಮ ತಂಡದಲ್ಲಿ ಸೇರ್ಕೋಬೋದು. ಇದಕ್ಕೆ ಯಾವುದೇ ಥರದ ಫೀಸ್ ಇರಲ್ಲ, ಏನೂ ಇರಲ್ಲ. ಸೊ ಫ್ರೀಯಾಗಿ ನಾವು ಉಚಿತವಾಗಿ ಹೇಳ್ಕೊಡ್ತೀವಿ ಆ್ಯಂಡ್ ಅವ್ರು ಕಲಿಬೋದು. ಆಸಕ್ತಿ ಇರೋರು ಬರ್ಬೋದು. ಏಜ್ ಲಿಮಿಟ್ ಏನಾದ್ರು ಇದೆಯಾ? ಅದು ಆಸಕ್ತಿ ಮೇಲಿರುತ್ತೆ. ಚಿಕ್ಕ ಮಕ್ಳಿಗೂ ಕೂಡ ಇಷ್ಟ ಇರುತ್ತೆ ಬೊಂಬೆ, ದೊಡ್ಡವ್ರಿಗೂ ಕೂಡ ಇಷ್ಟ ಇರುತ್ತೆ. ಈಗ ಆಲ್ರೆಡಿ ನಮ್ಮಲ್ಲಿ ಸ್ಕೂಲ್ ಮಕ್ಕಳು ಕೂಡ ಕಲಿತಿದ್ದಾರೆ, ಕಾಲೇಜ್ಗೆ ಹೋಗೋ ವಿದ್ಯಾರ್ಥಿಗಳು ಕೂಡ ಕಲಿತಿದ್ದಾರೆ. ಎಷ್ಟೋ ಜನ ಮನೇಲಿರುವಂಥ ಗೃಹಿಣಿಗಳು ಕೂಡ ಇದನ್ನು ಕಲಿತಾ ಇದ್ದಾರೆ. ಎಷ್ಟೋ ಜನ ಆಫೀಸ್ಗೆ ಹೋಗೋ ಹುಡುಗರು ಇರ್ಬೋದು, ಇಲ್ಲ ಕೆಲಸ ಮಾಡೋರು ಇರ್ಬೋದು. ಪ್ರತಿಯೊಬ್ಬರು ಇದನ್ನು ಕಲ್ತಿರೋರು ನಮ್ಮ ಜೊತೆ ಸುಮಾರು ಜನ ಇದ್ದಾರೆ. ಸೊ ಇದರಲ್ಲಿ ಏಜ್ ಲಿಮಿಟ್ ಅಂತ ಇಲ್ಲ, ಅವ್ರ ಆಸಕ್ತಿ ಮೇಲೆ ಇದು ಅವಲಂಬಿತ ಆಗುತ್ತೆ. ಇದು ಶೋದು ಟೈಮಿಂಗ್ ಏನು ಮತ್ತು ನೀವು ಏನು ಟಿಕೆಟ್ ಚಾರ್ಜ್ ಮಾಡ್ತಾ ಇದ್ದೀರಾ? ಸರ್, ಇದು ದೊಡ್ಡವ್ರಿಗೆ 120 ರೂಪಾಯಿ, ಮಕ್ಕಳಿಗೆಲ್ಲ 100 ರೂಪಾಯಿ ಟಿಕೆಟ್ ಇರುತ್ತೆ. ಮತ್ತು ಶೋ ಲಿಮಿಟ್ಸ್ ಅಂತ ಇಲ್ಲ. 1 ಗಂಟೆ ಶೋಗಳನ್ನು ನಾವು ಆಲ್ಮೋಸ್ಟ್ 1 ಗಂಟೆ ಇರುತ್ತೆ ಇದು ಅವಧಿ. 1 ಗಂಟೆಯ ಶೋ ಇರುತ್ತೆ. 1 ಗಂಟೆ ಒಳಗಡೆ ಕತೆ ಮುಗಿಯುತ್ತೆ. ಓಕೆ, ಅಂದರೆ ಯಾವ ದಿನ ಇರುತ್ತೆ? ಶನಿವಾರ ಮತ್ತು ಭಾನುವಾರ. ವಾರದ ಅಂತ್ಯಗಳಲ್ಲಿ ಶನಿವಾರ ಮತ್ತು ಭಾನುವಾರ ಸಂಜೆ 5:30 6:30 ತನಕ ಇರುತ್ತೆ. ಅಡ್ರೆಸ್ ಹೇಳ್ಬಿಡಿ ಸರ್. ಇದು ಮೈಸೂರು ಝೂ ಎದುರುಗಡೆ ನಮ್ಮ ಬೊಂಬೆ ರಂಗಮಂದಿರ ಇರ್ತಕ್ಕಂಥದ್ದು. ಮೈಸೂರು ಝೂ ಎದುರುಗಡೆ ರಾಮ್ಸನ್ಸ್ ಅಂತ ಒಂದು ಅಂಗಡಿ ಇದೆ. ಆ ಅಂಗಡಿ ಹಿಂಭಾಗದ ಆ ಅಂಗಡಿಗೆ ಸೇರಿದಂಥ ಒಂದು ಬಿಲ್ಡಿಂಗಲ್ಲಿ ನಾವು ಈ ಮೈಸೂರು ಪಪೆಟ್ ಥಿಯೇಟ್ರ್ ಮಾಡ್ತಾ ಇದ್ದೀವಿ. ಯಾರು ಬೇಕಾದರೂ ಬರ್ಬೋದು, ನೋಡ್ಬೋದು. ಶನಿವಾರ ಮತ್ತು ಭಾನುವಾರಗಳಲ್ಲಿ 5:30 ರಿಂದ 6:00ವರೆಗೆ ನಾವು ಶೋ ಮಾಡ್ತಾ ಇದ್ದೇವೆ. ಬನ್ನಿ, ನೋಡಿ, ಎಂಜಾಯ್ ಮಾಡಿ, ಕಲ್ತ್ಕೊಳ್ಳಿ, ಖುಷಿ ಪಡಿ. ಹಾಗೆ ತಮ್ಮ ದೂರವಾಣಿ ಸಂಖ್ಯೆ? ನಮ್ಮ ದೂರವಾಣಿ ಸಂಖ್ಯೆ 9972633977. ಇದಕ್ಕೆ ಫೋನ್ ಮಾಡಿ. ನಾವು ಹೊರಗಡೆನೂ ಬಂದು ಬರ್ತ್ಡೇಗೋಸ್ಕರ ನಾವು ಈ ಪಪೆಟ್ ಶೋನ ಮಾಡಿಕೊಡ್ತೀವಿ. ಮತ್ತು ನಮ್ಮ ಥಿಯೇಟ್ರಲ್ಲೂ ಸಹಿತ ನಿಮಗೆ ಬರ್ತ್ಡೇ ಆಚರಣೆ ಮಾಡ್ಕೋಬೇಕು ಅಂದರೆ ನಾವು ಪಪೆಟ್ ಶೋ ಮಾಡಿಕೊಟ್ಟು ನಿಮ್ಮ ಬರ್ತ್ಡೇ ಆಚರಣೆ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಸರ್, ಖುಷಿ ಆಯಿತು ನನಗೆ ನಿಮ್ಮದು ಬೊಂಬೆ ಆಟ ನೋಡಿ, ಪಪೆಟ್ ಶೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇನ್ನೂ ಹೊಸ ಜಾಗದಲ್ಲಿ ಹೊಸ ಕಥೆಯೊಂದಿಗೆ ಮತ್ತೆ ಸಿಗ್ತಾ ಇರ್ತೀನಿ. ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ವರ್ಲ್ಡ್ ಆಫ್ ಆಶಿಗೌಡ ಸೈನಿಂಗ್ ಆಫ್. ಥ್ಯಾಂಕ್ ಯು.